ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಖುಷಿ ಕ್ರಿಯೇಟಿವ್ಸ್ ಚಾನಲ್. ಇವತ್ತು ಸಿಂಪಲ್ ಆಗಿರುವಂಥ ಒಂದು ಸಾರಿ ಕುಚ್ಚನ್ನ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು 2 ಕಲರ್ ದಾರನ ತೊಗೊಂಡಿದ್ದೀನಿ, 6 ಎಳೆ ದಾರನ ತೊಗೊಂಡಿದ್ದೀನಿ. ಅದಕ್ಕೆ ಮುಂಚೆನೇ ಬೀಡ್ಸ್ಗಳನ್ನ ಹಾಕ್ಕೊಂಡು ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ಬಟ್ಟೆಗೆ ಒಂದು ಸಿಂಗಲ್ ಲಾಕ್ ಮಾಡ್ಕೋತಾ ಇದ್ದೀನಿ. ಬ್ಲೂ ಕಲರ್ ದಾರನ ತೊಗೊಂಡಿದ್ದೀನಿ. ಮೊದಲಿಗೆ ಬಟ್ಟೆಗೊಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು. ಅದಾದ ನಂತರ 1 2 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ನ ತಗೊಂಡು ಆ ಒಂದು ದಾರದ ಪಕ್ಕದಲ್ಲೇ ನಾವು ಬಟ್ಟೆಗೆ ನೀಡಲ್ನ ಹಾಕಿ ದಾರನ ಮೇಲೆ ತಗೊಂಡು ಮೊದಲು 2 ದಾರನ ಬಂದ್ ಮಾಡಿಕೊಂಡು ನಂತರ 2 ದಾರನ ಬಂದ್ ಮಾಡ್ಕೋಬೇಕು. ಇವಾಗ ಬೀಡ್ ಏನು ಹಾಕ್ಕೊಂಡಿದ್ವಲ್ಲ ಮೊದಲೇ, ಇವಾಗ ಒಂದು ಬೀಡನ್ನ ತೊಗೊಂಡಿದ್ದೀನಿ. ಇವಾಗ ಒಂದು ಬೀಡ್ ತೊಗೊಂಡು ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ನ ತಗೊಂಡು ಅದ್ರ ಪಕ್ಕದಲ್ಲೇ ಬಟ್ಟೆಗೆ ನೀಡಲ್ನ ಹಾಕಿ ದಾರನ ಮೇಲೆ ತಗೊಂಡು ಮೊದಲು 2 ದಾರನ ಬಂದ್ ಮಾಡ್ಕೋಬೇಕು. ಮೊದಲು 2 ದಾರನೂ ಒಂದು ಮಾಡಿಕೊಂಡು ಬೀಡ್ ನೀಡಲ್ನ ಮೇಲೆ ಬರುವಂತೆ ಮಾಡ್ಕೋಬೇಕು. ಮೇಲ್ಗಡೆ ತಗೊಂಡು ಬೀಡನ್ನ ನೀಡಲ್ನ ಮೇಲ್ಗಡೆ ತಗೊಂಡು ಮತ್ತೆ 2 ದಾರನ ಒಂದು ಮಾಡಬೇಕು. ನೆಕ್ಸ್ಟ್ ನೀಡಲ್ ಮೇಲೆ ಮತ್ತೆ ಒಂದು ಸುತ್ತು ಥ್ರೆಡ್ನ ತಗೊಂಡು ಅದ್ರ ಪಕ್ಕದಲ್ಲೇ ಮತ್ತೆ ಬಟ್ಟೆಗೆ ನೀಡಲ್ನ ಹಾಕಿ ದಾರನ ಮೇಲೆ ತಗೊಂಡು 2 ದಾರನ ಒಂದು ಮಾಡಿಕೊಂಡು ಉಳಿದ 2 ದಾರನೂ ಒಂದು ಮಾಡ್ಕೋಬೇಕು. ನೋಡಿ, ಈ ರೀತಿ ಒಂದು ಕಂಬ ಮತ್ತು ಮಧ್ಯದ ಕಂಬಕ್ಕೆ ಒಂದು ಬೀಡ್ ಹಾಕ್ಕೊಂಡು ಸೆಕೆಂಡ್ ಕಂಬ ಮಾಡಿಕೊಂಡು ನಂತರ ಮತ್ತೆ ಒಂದು ಕ್ರೋಶೆ ಕಂಬನ ಹಾಕ್ಕೋಬೇಕಾಗ್ತದೆ. ಇಷ್ಟಾದ ನಂತರ 1 2 3 ಚೈನ್ಸ್ ಹಾಕ್ಕೊಂಡಾದ ನಂತರ ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ನ ತಗೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ನೀಡಲ್ನ ಹಾಕಿ ದಾರ ಮೇಲೆ ತಗೊಂಡು ಇವಾಗ ಮೊದಲು 2 ದಾರನ ಒಂದು ಮಾಡಿಕೊಂಡು ನಂತರ ಮತ್ತೆ 2 ದಾರನ ಒಂದು ಮಾಡ್ಕೋಬೇಕು. ಇಲ್ಲಿ ಒಂದು ಕ್ರೋಶ ಕಂಬ ಮಾಡ್ಕೋಬೇಕಾಗ್ತದೆ. ಇಷ್ಟಾದ ನಂತರ ಮತ್ತೆ ಒಂದು ಬೀಡ್ ತೊಗೋಬೇಕು. ಇವಾಗ ಒಂದು ಬೀಡ್ ತಗೊಂಡು ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ನ ತಗೊಂಡು ಆ ಒಂದು ಕಂಬದ ಪಕ್ಕಕ್ಕೆ ನಾವು ಬಟ್ಟೆಗೆ ನೀಡಲ್ನ ಹಾಕಿ ದಾರನ ಮೇಲೆ ತಗೊಂಡು ಮೊದಲು 2 ದಾರನ ಒಂದು ಮಾಡ್ಕೋಬೇಕು. ನಂತರ ಇವಾಗ ಬೀಡ್ ನೀಡಲ್ನ ಮೇಲ್ಗಡೆ ಬರುವಂತೆ ಮಾಡ್ಕೋಬೇಕು. ಈ ಡಿಸೈನ್ನ ಮೇಲ್ಗಡೆ ಬೀಡ್ ಬರಬೇಕಾಗ್ತದೆ. ಹಾಗಾಗಿ ನೀಡಲ್ನ ಮೇಲ್ಗಡೆ ಈ ಡಿಸೈನ್ನ ಮೇಲ್ಗಡೆ ಬೀಡ್ ಕೂಡೋ ಥರ ನಾವು ಬೀಡನ್ನ ಮೇಲ್ಗಡೆ ಮಾಡಿಕೊಂಡು ಮತ್ತೆ 2 ದಾರನ ಬಂದ್ ಮಾಡ್ಕೋಬೇಕು. ಅಂದರೆ ಬೀಡ್ ಡಿಸೈನ್ ಮೇಲ್ಗಡೆ ಹಾಕಿದಂಗೆ ಕಾಣಿಸುತ್ತೆ, ಇಲ್ಲಂತಂದರೆ ಬ್ಯಾಕ್ ಸೈಡ್ ಹೋಗುತ್ತೆ. ಮತ್ತೆ ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ನ ತಗೊಂಡು ಅದ್ರ ಪಕ್ಕದಲ್ಲೇ ಬಟ್ಟೆಗೆ ನೀಡಲ್ನ ಹಾಕಿ ದಾರನ ಮೇಲಕ್ಕೆ ತಗೊಂಡು ಮೊದಲು 2 ದಾರನ ಒಂದು ಮಾಡ್ಕೋಬೇಕು. ನಂತರ 2 ದಾರನ ಒಂದು ಮಾಡ್ಕೋಬೇಕು. ಇವಾಗ ನೋಡಿ, ಒಂದು ಕ್ರೋಶ ಕಂಬ ಆದ ನಂತರ 2ನೇ ಕ್ರೋಶ ಕಂಬಕ್ಕೆ ಒಂದು ಬೀಡನ್ನ ಹಾಕ್ಕೋಬೇಕು. ನಂತರ 3ನೇ ಕ್ರೋಶ ಕಂಬ ಹಾಕ್ಕೋಬೇಕು. ಇಷ್ಟಾದ ನಂತರ ಇಲ್ಲಿ 3 ಚೈನ್ಸ್ ಹಾಕ್ಕೋಬೇಕಾಗ್ತದೆ. ಮತ್ತೆ 3 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ನ ತಗೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ನೀಡಲ್ನ ಹಾಕಿ ದಾರನ ಮೇಲೆ ತಗೊಂಡು
ಮೇಲೆ ತೊಗೊಂಡು ಮೊದಲೇ 2 ದಾರನ ಒಂದು ಮಾಡ್ಕೋಬೇಕು, ಮತ್ತು 2 ದಾರನ ಒಂದು ಮಾಡ್ಕೋಬೇಕು. ಸೇಮ್ ಅದೇ ಥರನೇ ಬೇಸ್ ಡಿಸೈನು ಇದೇ ಥರನೇ ಕಂಟಿನ್ಯೂ ಆಗುತ್ತೆ. ಮತ್ತು ಒಂದು ಬೀಡ್ ತೊಗೊಂಡು ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ನ ತೊಗೊಂಡು ಆ ಕಂಬದ ಪಕ್ಕದಲ್ಲೇ ಬಟ್ಟೆಗೆ ನೀಡಲ್ನ ಹಾಕಿ ದಾರನ ಮೇಲಕ್ಕೆ ತೊಗೊಂಡು ಮೊದಲಿನ 2 ದಾರನ ಒಂದು ಮಾಡಿಕೊಂಡು ಇವಾಗ ಬೀಡನ್ನ ನೀಡಲ್ನ ಮೇಲ್ಗಡೆ ಮಾಡಿಕೊಂಡು ಇವಾಗ ಬೀಡನ್ನ ಮೇಲ್ಗಡೆ ತೊಗೊಂಡು ಮತ್ತೆ ಉಳಿದಿರುವಂಥ 2 ದಾರನ ಒಂದು ಮಾಡ್ಕೋಬೇಕು. ನೆಕ್ಸ್ಟ್ ಮತ್ತೆ ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ನ ತೊಗೊಂಡು ಆ ಕಂಬದ ಪಕ್ಕದಲ್ಲೇ ಬಟ್ಟೆಗೆ ನೀಡಲ್ನ ಹಾಕಿ ದಾರನ ಮೇಲೆ ತೊಗೋಬೇಕು. ದಾರ ಮೇಲೆ ಎಳ್ಕೊಂಡು ಮೊದಲಿನ 2 ದಾರನ ಒಂದು ಮಾಡಿಕೊಂಡು ನಂತರ ಉಳಿದಿರುವಂಥ 2 ದಾರನ ಒಂದು ಮಾಡ್ಕೋಬೇಕಾಗ್ತದೆ. ಇವಾಗ ನೋಡಿ ಡಿಸೈನ್ ಈ ರೀತಿ ಬರುತ್ತೆ. 3 ಕಂಬ, ಮಧ್ಯದಲ್ಲಿ ಒಂದು ಬೀಡ್ ಬರುತ್ತೆ. ಅದಾದ ನಂತರ 3 ಚೈನ್ ಮತ್ತು 3 ಕಂಬ. ಇದೇ ಥರನೇ ಎಂಡ್ವರೆಗೂ ನಾನು ಇದೇ ಥರನೇ ಒಂದು ಡಿಸೈನ್ನ ಕಂಟಿನ್ಯೂ ಮಾಡ್ಕೊತಿದ್ದೀನಿ. ಮತ್ತು 3 ಚೈನ್ ಹಾಕ್ಕೋಬೇಕು. ಮತ್ತು 3 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ನ ತೊಗೊಂಡು ಬಟ್ಟೆಗೆ ಎಲ್ಲೂ ಬರುತ್ತಾ ಅಲ್ಲಿ ನೋಡಿ ನೀಡಲ್ನ ಹಾಕಿ ದಾರನ ಮೇಲೆ ತೊಗೊಂಡು ಮೊದಲಿನ 2 ದಾರನ ಒಂದು ಮಾಡ್ಕೋಬೇಕು, ನಂತರ 2 ದಾರನ ಒಂದು ಮಾಡ್ಕೋಬೇಕು. ನೋಡಿ ಇಲ್ಲೊಂದು ಕ್ರೋಶ ಕಂಬ ಆಗ್ತದೆ. ಇವಾಗ ಒಂದು ಬೀಡ್ ತೊಗೋಬೇಕು. ಇವಾಗ ಒಂದು ಬೀಡ್ ಸರಿಸ್ಕೊಂಡು ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ನ ತೊಗೊಂಡು ಆ ಒಂದು ಕಂಬದ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ಮೇಲಕ್ಕೆ ತೊಗೊಂಡು ಮೊದಲಿನ 2 ದಾರನ ಒಂದು ಮಾಡ್ಕೋಬೇಕು. ಮೊದಲಿನ 2 ದಾರನ ಒಂದು ಮಾಡ್ಕೋಬೇಕು, ನಂತರ 2 ದಾರನ ಒಂದು ಮಾಡ್ಕೋಬೇಕು. ಬೀಡನ್ನ ಮೇಲ್ಗಡೆ ಮಾಡಿಕೊಂಡು ನಂತರ 2 ದಾರನ ಒಂದು ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ನ ತೊಗೊಂಡು ಆ ಕಂಬದ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ಮೇಲೆ ತೊಗೊಂಡು ಮೊದಲಿನ 2 ದಾರನ ಒಂದು ಮಾಡಿಕೊಂಡು ಉಳಿದಿರುವಂಥ 2 ದಾರನ ಒಂದು ಮಾಡ್ಕೋಬೇಕಾಗ್ತದೆ. ಇವಾಗ ಈ ಡಿಸೈನ್ ನೋಡಿ ಈ ರೀತಿ ಬರುತ್ತೆ. ಸಿಂಪಲ್ ಆದ್ರೂ ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ಡಿಸೈನು. ನೋಡಿ ಎಂಡ್ವರೆಗೂ ನಾನು ಬಟ್ಟೆಗೆ ಎಂಡ್ ತನೂ ಇದೇ ಥರನೇ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಇವಾಗ ಲಾಸ್ಟ್ 2 ಚೈನ್ ಹಾಕ್ಕೊಂಡು 1 2 ಇವಾಗ 2 ಚೈನ್ ಹಾಕ್ಕೊಂಡು ಸ್ವಲ್ಪ ದಾರನ ಎಳೆದು ಕಟ್ ಮಾಡ್ಕೊತಿದ್ದೀನಿ. ಕಟ್ ಮಾಡಿಕೊಂಡು ಒಂದು ನಾಟ್ನ ಹಾಕುತ್ತಾ ಇದ್ದೀನಿ. ದಾರನ ಕಟ್ ಮಾಡಿಕೊಂಡು ಒಂದು ನಾಟ್ ಹಾಕೋಬೇಕು, ಇಲ್ಲ ಗಮ್ಮಾದರೂ ಹಾಕಿ ದಾರ ಎಲ್ಲಿ ಬಿಚ್ಚಲ್ಲ. ನೋಡಿ ಈ ರೀತಿ ಬೇಸ್ ಡಿಸೈನು ಈ ಥರ ಬರುತ್ತೆ. ಇದೇ ಥರನೇ ಸೆಕೆಂಡ್ ಸ್ಟೆಪ್ನು ಇದೇ ಥರನೇ ಡಿಸೈನ್ ಬರುತ್ತೆ. ಮಧ್ಯೆ ಮಧ್ಯೆ ಗ್ಯಾಪ್ ಇದ್ದಲ್ಲಿ ಸೆಕೆಂಡ್ ಸ್ಟೆಪ್ನ ಹಾಕೋಬೇಕಾಗ್ತದೆ. ಇವಾಗ ನೋಡಿ ಅದಕ್ಕೆ ನಾನು ಪಿಂಕ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಅದಕ್ಕೂ ಕೂಡ ಬೀಡ್ಸ್ನ ಆಲ್ರೆಡಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಫಸ್ಟ್ ಕಂಬ ಏನಿದೆಯಲ್ಲ ಆ ಕಂಬದ ಚೈನ್ನ ಗ್ಯಾಪ್ನಲ್ಲಿ ನೀಡಲ್ನ ಹಾಕೋಬೇಕು. ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಇಲ್ಲೊಂದು ದಾರನ ಎಳೆದು ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು. ದಾರನ ಮೇಲೆ ತಗೊಂಡು ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಮಾಡ್ಕೋಬೇಕು. ಅದಾದ ನಂತರ 1 2 3 ನೆಕ್ಸ್ಟ್ 3 ಚೈನ್ಸ್ ಹಾಕೋಬೇಕಾಗ್ತದೆ. 3 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ನ ತಗೊಂಡು ಈ ಒಂದು 3 ಚೈನ್ಸ್ ಗ್ಯಾಪ್ ಇದೆಯಲ್ಲ 3 ಚೈನ್ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಮೇಲೆ ತಗೊಂಡು ದಾರನ ಮೊದಲಿನ 2 ದಾರನ ಒಂದು ಮಾಡ್ಕೋಬೇಕು. ನಂತರ ಮತ್ತೆ 2 ದಾರನ ಒಂದು ಮಾಡ್ಕೋಬೇಕು.
ಇವಾಗ ಮತ್ತೆ ಉಳಿದಿರುವಂಥ 2 ದಾರನ ಒಂದು ಮಾಡ್ಕೋಬೇಕು. ಸೇಮ್ ಫಸ್ಟ್ ಸ್ಟೆಪ್ನೇ ನಾನು ಸೆಕೆಂಡ್ ಸ್ಟೆಪ್ಗೂ ಕೂಡ ಅದೇ ಡಿಸೈನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಒಂದು ಕಂಬ ಆದ ನಂತರ ಒಂದು ಬೀಡನ್ನ ತಗೋತಾ ಇದ್ದೀನಿ. ಒಂದು ಬೀಡ್ ತಗೊಂಡು ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ನ ತಗೊಂಡು ಸೇಮ್ 3 ಚೈನ್ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಮೇಲೆ ತಗೊಂಡು ಮೊದಲು 2 ದಾರನ ಒಂದು ಮಾಡ್ಕೋಬೇಕು. ಮೊದಲು 2 ಥ್ರೆಡ್ನ ಒಂದು ಮಾಡಿಕೊಂಡು ಇವಾಗ ಬೀಡನ್ನ ಮೇಲ್ಗಡೆ ಬರುವಂತೆ ಮಾಡ್ಕೋಬೇಕು. ಬೀಡ್ ಮೇಲ್ಗಡೆ ತಗೊಂಡು ಬೀಡನ್ನ ಮೇಲ್ಗಡೆ ಮಾಡ್ಕೋಬೇಕು. ಮಾಡಾದ ನಂತರ ಮತ್ತೆ 2 ದಾರ ಉಳಿದಿರ್ತಾವಲ್ಲ, ಆ 2 ದಾರನೂ ಒಂದು ಮಾಡ್ಕೋಬೇಕಾಗ್ತದೆ. ಇಷ್ಟಾದ ನಂತರ ಮತ್ತೆ ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ನ ತಗೊಂಡು 3 ಚೈನ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ಮೇಲೆ ಎಳ್ಕೊಂಡು ಮೊದಲು 2 ದಾರನ ಒಂದು ಮಾಡಿ ಉಳಿದಿರುವಂಥ 2 ದಾರನ ಒಂದು ಮಾಡ್ಕೋಬೇಕು. ಇಷ್ಟಾದ ನಂತರ ಮತ್ತೆ 3 ಚೈನ್ಸ್ 1 2 3 ಚೈನ್ಸ್ ಹಾಕಾದ ನಂತರ ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ನ ತಗೊಂಡು ನೆಕ್ಸ್ಟ್ ಗ್ಯಾಪ್ ಇದೆಯಲ್ಲ, ನೆಕ್ಸ್ಟ್ 3 ಚೈನ್ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಮೇಲೆ ತಗೊಂಡು ಮೊದಲಿನ 2 ದಾರನ ಒಂದು ಮಾಡಿಕೊಂಡು ನೆಕ್ಸ್ಟ್ ಉಳಿದಿರುವಂಥ 2 ದಾರನ ಒಂದು ಮಾಡ್ಕೋಬೇಕು. ಇವಾಗ ಒಂದು ಕಂಬ ಆದ ನಂತರ ಇವಾಗ ಒಂದು ಬೀಡನ್ನ ತಗೋಬೇಕು. ನೆಕ್ಸ್ಟ್ ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ನ ತಗೊಂಡು 3 ಚೈನ್ ಗ್ಯಾಪ್ಗೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಗೊಂಡು ಮೊದಲೇ 2 ಥ್ರೆಡ್ನ ಒಂದು ಮಾಡಿಕೊಂಡು ಇವಾಗ ಬೀಡ್ ಮೇಲ್ಗಡೆ ಮಾಡ್ಕೋಬೇಕು. ನೀಡಲ್ ಮೇಲ್ಗಡೆ ಡಿಸೈನ್ ಮೇಲ್ಗಡೆ ಬೀಡ್ ಬರುವಂತೆ ಮಾಡಿಕೊಂಡು ನಂತರ ಉಳಿದಿರುವಂಥ 2 ಥ್ರೆಡ್ನ ಒಂದು ಮಾಡ್ಕೋಬೇಕಾಗ್ತದೆ. ಇವಾಗ ನೋಡಿ, ನೆಕ್ಸ್ಟು ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ನ ತಗೊಂಡು 3 ಚೈನ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ಎಳೆದು ಮೊದಲು 2 ದಾರನ ಒಂದು ಮಾಡಿ ಮತ್ತೆ 2 ದಾರನ ಒಂದು ಮಾಡ್ಕೋಬೇಕು. ನೋಡಿ, ಈ ಥರ ಡಿಸೈನ್ ಬರುತ್ತೆ. ಅದ್ರ ಮಧ್ಯದಲ್ಲಿ ನಾವೇನು ಗ್ಯಾಪ್ ಮಾಡ್ಕೊಂಡಿದ್ವಲ್ಲ 3 ಚೈನ್ ಗ್ಯಾಪ್, ಆ ಗ್ಯಾಪ್ನಲ್ಲಿ ನೆಕ್ಸ್ಟ್ ಸ್ಟೆಪ್ ಹಾಕಬೇಕಾಗ್ತದೆ. ಮತ್ತೆ 3 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ನ ತಗೊಂಡು 3 ಚೈನ್ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಎಳೆದು ಮೊದಲು 2 ದಾರನ ಒಂದು ಮಾಡಿಕೊಂಡು ನಂತರ 2 ದಾರನ ಒಂದು ಮಾಡ್ಕೋಬೇಕು. ಇವಾಗ ಒಂದು ಬೀಡನ್ನ ತಗೊಂಡು ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ನ ತಗೊಂಡು 3 ಚೈನ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ಮೇಲೆ ತಗೊಂಡು ಮೊದಲು 2 ದಾರನ ಒಂದು ಮಾಡಿಕೊಂಡು ಇವಾಗ ಬೀಡ್ ಮೇಲ್ಗಡೆ ಮಾಡ್ಕೋಬೇಕು. ನೀಡಲ್ನ ಮೇಲ್ಗಡೆ ಬೀಡನ್ನ ತಗೊಂಡು ಮತ್ತೆ ಉಳಿದಿರುವಂಥ 2 ದಾರನ ಒಂದು ಮಾಡ್ಕೋಬೇಕು. ನೆಕ್ಸ್ಟು ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ನ ತಗೊಂಡು 3 ಚೈನ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ಮೇಲೆ ತಗೊಂಡು ಮೊದಲು 2 ದಾರನ ಒಂದು ಮಾಡಿಕೊಂಡು ನಂತರ 2 ದಾರನ ಒಂದು ಮಾಡ್ಕೋಬೇಕು. ಇವಾಗ ಒಂದು ಕ್ರೋಶ ಕಂಬ ಆದ ನಂತರ ಈಗ ನೋಡಿ ಡಿಸೈನು ಈ ರೀತಿ ಬರುತ್ತೆ. ಮಧ್ಯೆ ಗ್ಯಾಪ್ ಏನಿದೆಯಲ್ಲ, ಆ ಗ್ಯಾಪ್ನಲ್ಲಿ ಒಂದೊಂದು ಡಿಸೈನ್ನ ಮಾಡ್ಕೋಬೇಕಾಗ್ತದೆ. ನೋಡಿ, ಫಸ್ಟ್ ಸ್ಟೆಪ್ಪು ಮತ್ತು ಸೆಕೆಂಡ್ ಸ್ಟೆಪ್ಪು ಈ ಥರ ಬರುತ್ತೆ. ಸಿಂಪಲ್ ಡಿಸೈನ್ ಅದ ಇದು. ಇದೇ ಥರನೇ ಪೂರ್ತಿ ಎಂಡ್ವರೆಗೂ ನಾವು ಇದೇ ಥರನೇ ಕಂಟಿನ್ಯೂ ಮಾಡ್ಕೋಬೇಕಾಗ್ತದೆ. ನಂತರ 2 ಚೈನ್ ಹಾಕ್ಕೊಂಡು ಲಾಸ್ಟ್ ಕ್ರೋಶ ಕಂಬ ಏನಿತ್ತಲ್ಲ, ಆ ಕಂಬದ ಚೈನ್ನ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ
ಈ ಒಂದು ಸಿಂಗಲ್ ಲಾಕ್ನ ಮಾಡ್ಕೋಬೇಕಾಗ್ತದೆ. ನೀಡಲ್ನ ಹಾಕಿ ದಾರ ಎಳೆದು ಇಲ್ಲಿ ಲಾಸ್ಟ್ ಕೊನೆಯದಾಗಿ ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕಾಗ್ತದೆ. ಸಿಂಗಲ್ ಲಾಕ್ ಮಾಡಿಕೊಂಡು 2 ಚೈನ್ ಹಾಕ್ಕೊಂಡು ದಾರನ ಒಂದು ಸ್ವಲ್ಪ ಮೇಲೆ ತಗೊಂಡು ದಾರ ಕಟ್ ಮಾಡಿಕೊಂಡು ಒಂದು ನಾಟ್ ಹಾಕ್ಕೋಬೇಕು. ಎಂಡಿಗೆ ದಾರನ ಕಟ್ ಮಾಡಿಕೊಂಡು ಒಂದು ನಾಟ್ ಹಾಕ್ಕೊಂಡು ಸ್ವಲ್ಪ ಗಮ್ ಹಚ್ಕೊಂಡ್ಕೆರೆ ಸ್ವಲ್ಪ ಗಮ್ ಹಚ್ಕೊಂಡ್ರೆ ದಾರ ಎಲ್ಲೂ ಬಿಚ್ಚಲ್ಲ ಅಂಥೇಳಿ, ಗಂಟು ಸರಿಯಾಗಿ ಕೂಡ್ಕೊತದ, ದಾರನೂ ಬಿಚ್ಚಲ್ಲ ಅಂಥೇಳಿ ಸ್ವಲ್ಪ ಗಮ್ ಹಾಕ್ಕೋಬೇಕಾಗ್ತದೆ. ಇವಾಗ ನೋಡಿ ಫಸ್ಟ್ ಸ್ಟೆಪ್ ಆ್ಯಂಡ್ ಸೆಕೆಂಡ್ ಸ್ಟೆಪ್ಪು ಈ ಥರ ಕಾಣಿಸುತ್ತೆ ಡಿಸೈನ್. ನೀವು ಬೇಕಾದರೆ ಇದನ್ನು 3 ಸ್ಟೆಪ್ ಆದ್ರೂ ಮಾಡ್ಕೊಳಕ್ಕೆ ಬರುತ್ತೆ. ಇಲ್ಲ ಅಂತಂದರೆ ಸಿಂಗಲ್ ಸ್ಟೆಪ್ಪಿಗೆ ನೀವು ಒಂದೊಂದು ಗ್ಯಾಪ್ನ ಬಿಟ್ಕೊಂಡು ಕುಚ್ಚು ಕಟ್ಕೊಂಡ್ರೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇವಾಗ ನೋಡಿ ಫಸ್ಟ್ ಗ್ಯಾಪ್ಗೆ ಒಂದು ಕುಚ್ಚನ್ನ ಕಟ್ಕೊಂಡು ಸೆಕೆಂಡ್ ಗ್ಯಾಪ್ ಬಿಟ್ಟು ಮತ್ತು 3ನೇ ಗ್ಯಾಪ್ಗೆ ನಾವು ಮತ್ತೆ ಒಂದು ಕುಚ್ಚನ್ನ ಕಟ್ಕೋಬೇಕಾಗ್ತದೆ. ಒಂದೊಂದು ಗ್ಯಾಪ್ನ ಬಿಟ್ಕೊಂಡು ತುಂಬಾ ಚೆನ್ನಾಗಿ ಅನಿಸುತ್ತೆ. ಈ ಡಿಸೈನು ತುಂಬಾ ಸಿಂಪಲ್ನೂ ಅದ ಮತ್ತು ಗ್ರ್ಯಾಂಡ್ನೂ ಕಾಣಿಸುತ್ತೆ. ಇದು ಹಾಕೋದಂತೂ ತುಂಬಾ ಈಸಿ ಅದ. ಇದು ಒಂದು ಸಲ ನೋಡಿದ್ರೆ ಅರ್ಥ ಆಗುತ್ತೆ. ನೀವು ಬೇಕಾದರೆ ಇದನ್ನು 3 ಸ್ಟೆಪ್ಪಲ್ಲೇ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿ ಅನಿಸುತ್ತೆ. ಡಿಸೈನು ಗ್ರ್ಯಾಂಡ್ನೂ ಕಾಣಿಸುತ್ತೆ. ನೋಡಿ ಈ ಥರ ಬರುತ್ತೆ. ಇವಾಗ ಇದಕ್ಕೆ ಕುಚ್ಚು ಕಟ್ಟಿದರೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ. ಈ ರೀತಿ ನಾನು ಫಸ್ಟ್ ಗ್ಯಾಪ್ಗೆ ಒಂದು ಕುಚ್ಚು ಕಟ್ಕೊಂಡು ಮತ್ತು ಮಧ್ಯದಲ್ಲಿ ಒಂದು ಗ್ಯಾಪ್ನ ಬಿಟ್ಟಿದ್ದೀನಿ. ಒಂದು ಗ್ಯಾಪ್ ಬಿಟ್ಕೊಂಡು ನೆಕ್ಸ್ಟ್ ಗ್ಯಾಪ್ಗೆ ಒಂದು ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಒಂದು ಗ್ಯಾಪ್ ಬಿಟ್ಟು ಒಂದು ಗ್ಯಾಪ್ಗೆ ಕುಚ್ಚನ್ನ ಹಾಕಿದ್ದೀನಿ. ನೀವು ಬೇಕಾದರೆ ಇಡೀ ಗ್ಯಾಪ್ಗೆನೂ ನೀವು ಕೂಡ ಒಂದು ಪಕ್ಕದಲ್ಲೇ ನೀವು ಕುಚ್ಚನ್ನ ಕಟ್ಕೊಳ್ಳೋಕೆ ಇಷ್ಟ ಆದರೆ ಆ ಥರನೂ ಕುಚ್ಚನ್ನ ಹಾಕ್ಕೊಳ್ಳೋಕೆ ಬರುತ್ತೆ. ನಾನು ಒಂದು ಗ್ಯಾಪ್ ಬಿಟ್ಟು ಒಂದು ಗ್ಯಾಪ್ಗೆ ನಾನು ಕುಚ್ಚನ್ನ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ಡಿಸೈನು. ಈ ಡಿಸೈನ್ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಈ ಥರ 3 ಸ್ಟೆಪ್ ಮಾಡಿಕೊಂಡ್ರೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ನೀವು ಸಾರಿ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಬೇರೆ ಬೇರೆ ಕಲರ್ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಒಂದು ಪಿಂಕು ಒಂದು ಬ್ಲೂ ಕೂಡ ಮಾಡ್ಕೋಬೋದು.